ಎಲ್ರಿಗೂ ನಮಸ್ಕಾರ. ನಿಮ್ಮನ್ನು ನೀವೇ ಪ್ರಶ್ನೆ ಕೇಳ್ಕೋಬೇಕು. ಯಾಕಂದರೆ ನೀವು ಒಂದು ರುಟೀನಿಗೆ ಫಿಕ್ಸ್ ಆಗಿರ್ತೀರ. ಡೈಲಿ ಒಂದು ಅಭ್ಯಾಸ ಆಗೋಗ್ಬಿಡುತ್ತೆ. ಬೆಳಿಗ್ಗೆ ಎದ್ದೇಳೋದು, ರೆಡಿ ಆಗೋದು, ಆಫೀಸ್ಗೆ ಹೋಗೋದು, ಆಫೀಸಿಂದ ಬರೋದು, ಆಮೇಲೆ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟು ಮತ್ತು ನಿದ್ದೆ ಇಷ್ಟೇ ಆಗುತ್ತೆ. ಅಥವಾ ವೀಕೆಂಡ್ ಆಫು, ಇದೇ ಒಂದು ಜೀವನದಲ್ಲಿ ಸಿಕ್ಕಾಕೊಂಡಿರ್ತೀರ. ಆದರೆ ನೀವು ಇದನ್ನೇ ಬಯಸಿದ್ದೀರ, ಮುಂಚೆ ನೀವು ಏನು ಆಗ್ಬೇಕು ಅಂದ್ಕೊಂಡಿದ್ದೀರ ಅಂತ ಮರ್ತೋಗ್ಬಿಡುತ್ತೆ. ಇದೊಂದು ಕಂಫರ್ಟೇಬಲ್ ಲೈಫ್ ಆಗುತ್ತೆ. ಎವ್ರಿ ಒಂದು ತಿಂಗಳಿಗೆ ಒಂದು ಸಲ ಆದರೂ ನೀವು ನಿಮ್ಮ ಜೀವನವನ್ನು ಮೇಲಿನಿಂದ ಬರ್ಡ್ ವ್ಯೂ ಅಂತಾರೆ, ಅವಲೋಕಿಸ್ಕೊಳ್ಳಿ. ನಾನು ಕರೆಕ್ಟ್ ಮಾಡ್ತಾ ಇದ್ದೀನಾ? ಇದನ್ನೇ ಮಾಡ್ತಾ ಹೋದರೆ 10 ವರ್ಷಕ್ಕೆ ನಾನು ಎಲ್ಲಿರ್ತೀನಿ? ನನಗೆ ಇದೇ ಬೇಕಾ ಜೀವನ ಅಂತ ನೀವು ಪ್ರಶ್ನೆ ಮಾಡ್ಕೋಬೇಕು. ನೀವೇ ಪ್ರಶ್ನೆ ಮಾಡ್ಕೋಬೇಕು. ಈ ಪ್ರಶ್ನೆ ಮಾಡ್ಕೊಂಡಿದ್ರೆ ನಾನು ಯಾಕೆ ಮಾಡ್ತಾ ಇದ್ದೀನಿ, ಇದರಿಂದ ನನಗೆ ಏನು ಲಾಭ, ನಾನು ಎಲ್ಲಿಗೆ ಹೋಗ್ತೀನಿ, ನಾನು ಜೀವನದಲ್ಲಿ ಅಂದ್ಕೊಂಡು ಸಾಧಿಸ್ತೀನಾ, ಅಥವಾ ಇದೇ ಥರ ನಾನು ಒಂದು ರಿಟೈರ್ಮೆಂಟ್ ಆಗಿಬಿಡ್ತೀನೋ ಅಂತ ಒಂದು ಯೋಚನೆ ಮಾಡಿ. ನೀವೇ ಪ್ರಶ್ನೆ ಮಾಡ್ಕೊಳ್ಳಿ, ನೀವೇ ಅವಲೋಕನೆ ಮಾಡ್ಕೊಳ್ಳಿ. ಅಂದರೆ ನೀವೇ ಒಂದು ಬರ್ಡ್ ವ್ಯೂ ಎವ್ರಿ ಮಂತು ಒಂದು ಯೋಚನೆ ಮಾಡ್ಕೊಳ್ಳಿ. ಯಾಕೆ ನಾನು ಹಿಂಗಿದ್ದೀನಿ, ನಾನು ಏನು ಆಗ್ಬೋದು, ಏನು ಆಗಲಿಕ್ಕೆ ನಾನು ಏನು ಮಾಡಬೇಕು ಅಂತ ಪ್ರಶ್ನೆ ಮಾಡ್ಕೊಳ್ಳಿ. ಆ ಪ್ರಶ್ನೆ ಮಾಡ್ಕೊಂಡಂಗೆ ನೀವೇ ಜಾಸ್ತಿ ನಿಮಗೆ ಜಾಸ್ತಿ ಒಂದು ಇನ್ಸ್ಪಿರೇಷನ್ ಬರುತ್ತೆ. ಇನ್ಸ್ಪಿರೇಷನ್ ಬಂದು ನೀವೇ ಏನು ಮಾಡಬೇಕು ಅಂದ್ಕೊಂಡಿರ್ತೀರ ಅದು ಮಾಡೋದಕ್ಕೆ ಹೊಸ ಸ್ಟೆಪ್ಸ್ಗಳನ್ನ ತೊಗೊಂಡು ಜಾಸ್ತಿ ಮುಂದೆ ಹೋಗ್ತೀರಾ.